ರಚ್ಚು ರಚ್ಚು, ಬೇಗ ಕಾಫಿ ತಗೊಂಡ್ ಬಾ. ನೀನಂತೂ ಮೇಲ್ಗಡೆಗೆ ಬರೋದೇ ಕಡಿಮೆ ಆಗೋಗ್ಬಿಟ್ಟೈತೆ. ಹಾ, ಸೊಂಟ ನೋವು, ಆ ನೋವು, ಈ ನೋವು, ಈ ವಯಸ್ಸಿಗೆನೆ. ಬೇಗ ತಗೊಂಡ್ಬಿಟ್ ಬಾ. ಏನು ಏನು ಈ ಥರ ಹೋಗ್ಬಿಟ್ಟವನೇ ರಚ್ಚು ಗಂಡ ಅಂತ ನೋಡ್ತಾ ಇದ್ದೀರಾ? ಕೆಲವು ವರ್ಷಗಳ ನಂತರ ಸುಮ್ಮನೆ ಯಾಕೆ ನಿಮ್ಗೂನು ಶಾನೆ ಬೋರ್ ಹೊಡ್ಸೋದು ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟ್ ನಮ್ಮ ಮಕ್ಳದು ಸ್ಟೋರಿ ಅಲ್ಲಿಂದ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಕಣ್ರಪ್ಪ. ನಿಮ್ಮೆಲ್ರಿಗೂ ಇಷ್ಟ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ಈಗ ಒಬ್ಬೊಬ್ರು ಫ್ಯಾಮಿಲಿನೇ ಎಲ್ಲ ಪರಿಚಯ ಮಾಡಿಸ್ಕೊಡೋಣ, ಸರಿನಾ? ಇವಾಗ ಮೊದಲು ನಮ್ಮ ಫ್ಯಾಮಿಲಿನಾಗ ಯಾರ್ಯಾರು ಅಂತ ಮೊದಲೆಲ್ಲ ನೋಡ್ಬಿಡಿ. ನೆಕ್ಸ್ಟು ಮುಂದಿನ ವಿಡಿಯೋದಾಗೆ ಇನ್ನೂ ಬೇರೆ ಅವ್ರ ಸಂಸಾರ ಹೆಂಗೈತೆ, ಹಂಗೇನೆ ಪೊದ್ದು ಅಕ್ಕೋರ್ ಸಂಸಾರ ಹೆಂಗೈತೆ ಅದೆಲ್ಲ ನೋಡ್ಬೇಕಲ್ಲ. ನಾನು ಹಳೆ ಒಬ್ಬಳಲ್ಲ, ಅವಳ ಸಂಸಾರ ಹೆಂಗೈತೆ ಎಲ್ರದ್ದು ಗೊತ್ತಾಗ್ಬೇಕಲ್ಲಪ್ಪ. ಅದಕ್ಕೆ ಒಂದೊಂದು ವಿಡಿಯೋದಾಗೆ ತಿಳಿಸ್ಕೊಡ್ತೀವಿ. ರಚ್ಚು, ಅಯ್ಯೋ ಬಂದರಿ. ಹಬ್ಬ, ಕಾಫಿ 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 ಕಾಫಿಗೋಸ್ಕರನೇ ಹುಟ್ಟಿದಿರಾ ಅನ್ಸುತ್ತೆ ನೀವಂತೂನುವೆ. ಅಯ್ಯೋ ತಗೊಳ್ಳಿ ಕಾಫಿನ. ಎಲ್ಲಿ ಇನ್ನೂ ಮಕ್ಕಳು ಬೇರೆ ಎದ್ದೇ ಇಲ್ಲ, ಅವ್ರನ್ನ ಬೇರೆ ಎದ್ದೋಡಿಸ್ಕೊಂಡು ಬರಬೇಕು. ಅಯ್ಯೋ ನನಗಂತೂ ನಿಮ್ಮನ್ನೆಲ್ಲ ಬೆಳಗ್ಗೆ ಎದ್ಬಿಟ್ಟು ಕೊಳ್ಸೋದೇನೆ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟೈತೆ. ಹೇಳ್ತೀನಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತಂದ್ರೆ ಕೇಳೋದೇ ಇಲ್ಲ ನೀವಂತೂ. ನೋಡೋಗಿ ಆ ಮಹಾ ಮನೆಗೆ ಅವ್ರ ಮಗ ಎಂತೆಂಥ ಕೆಲಸ ಎಲ್ಲಾನು ಕಷ್ಟ ಇರಲಿ ಸುಖ ಇರಲಿ ಮಾಡ್ತಾನಂತೆ. ಅಯ್ಯೋ ನಮ್ಮ ಮನೆಗೂ ಇದ್ದೀರಾ ನೀವಂತೂ. ಏನೇ ಹೇಳು ರಚ್ಚು, ಬೆಳಿಗ್ಗೆ ಎದ್ದು ನಿನ್ನ ಬಾಯಿನಾಗ ಸುಪ್ರಭಾತ ಕೇಳಿ ಆಮೇಲೆ ಮುಂದಿನ ಕೆಲ್ಸಕ್ಕೆ ಹೋದ್ರೆ ಎಲ್ಲನೂ ಒಳ್ಳೇದೇ ಆಗ್ತೈತೆ ನನಗಂತೂ. ನೀನು ಮಕ್ಕಳು ವಿಚಾರಕ್ಕೆ ನಾನು ಯಾಕೆ ಬೈತಾ ಇದೆಯಾ? ನಿನ್ನ ಮಕ್ಕಳು ನೀನು ಹೆಂಗ್ ಬುದ್ಧಿ ಬೇಕೋ ಹಂಗೆ ಕಲ್ಸ್ಕ, ಬೇಡ ಅಂತ ಅಂದವ್ರು ಯಾರು? ಸುಮ್ಮನೆ ಇರ್ರಿ ಸಾಕು. ಅಯ್ಯೋ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವಳನ್ನ ಮೊದಲು ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ಬೇಕು. ಓದ್ಬೇಕು. ಇನ್ನೋದು ಎಷ್ಟು ಓದ್ತಾಳೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಏನು ನಿನ್ಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾರನ್ನ ಕೇಳಿ ನಿನ್ ರೂಮ್ ಒಳಗಡೆ ಬಂದು ನಾನು ರೂಮ್ ಕ್ಲೀನ್ ಮಾಡ್ತೀನಿ ಅಂತ ಬರ್ತೀಯಾ? ನಾನೇನಾದ್ರೂ ನಿನ್ಗೆ ಹೇಳಿದ್ನ ರೂಮ್ ಕ್ಲೀನ್ ಮಾಡು ಅಂತ ಹೇಳಿ ಸ್ಟುಪಿಡ್ ತರ ಆಡ್ತೀಯಲ್ಲ? ನೋಡು, ನೀನೇನಿದ್ರು ನಮ್ಮ ಅಮ್ಮನ ಹತ್ರ ಇಲ್ಲ, ನಮ್ಮ ಅಮ್ಮನ ರೂಮ್ ಒಳಗಡೆ ನೀನೇನಾದ್ರೂ ಮಾಡ್ಕೋ. ನನ್ನ ರೂಮಲ್ಲಿ ಬರಬೇಕು ಅಂದ್ರೆ ನೀನು ಪರ್ಮಿಷನ್ ತಗೊಂಡ್ಲೇ ಬೇಗ, ನನ್ನ ಪರ್ಮಿಷನ್ನ. ಓಕೆನಾ? ನೀನೇನಾದ್ರೂ ಈ ತರ ವಿತೌಟ್ ಮೈ ಪರ್ಮಿಷನ್ ಮನೆಗೆ ಬಂದೆ ಅಂತ ಹೇಳಿದ್ರೆ, ಇಲ್ಲ ನನ್ನ ರೂಮಿಗೆ ಬಂದೆ ಅಂದ್ರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಗೆಟ್ ಲಾಸ್ಟ್. ಶುರುವಾಯ್ತು ನಿನ್ನ ಮಗಳು ಗಲಾಟೆ. ಅಪ್ಪ ದೇವ್ರೆ ರೀ, ಇವಳಿಗಂತೂ ಒಟ್ಟು ದುರಾಂಕರ ರೀ. ಇವಳು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದೇನು ದುಡ್ಡಿನ ಮದನೋ ಏನೋ, ಇಬ್ರು ಹಂಗೆ ಬೆಳೆದ್ಬಿಟ್ಟವ್ರೆ. ಏನು ಮಾಡಿದ್ರು ಸುಮ್ಮನೆ ಆಗಲ್ಲ ಇವರು. ದಿನ ಬೆಳಿಗ್ಗೆ ಇವ್ರ ಕಿರಿಕುಗಳೇ ಆಯಿತು ನನಗಂತೂ. ಇದಕ್ಕಿನ್ನ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ನೆಮ್ಮದಿಗೆ 2 ದಿನ ಇದು ಬರೋಣ ಅಂದರೆ ಅದಕ್ಕೆ ನೀವು ಬಿಡಲ್ಲ. ಇನ್ನೋಡು, ಮನೆಗಿದ್ರೆ ಒಂದಿನ ನೆಮ್ಮದಿ ಅಂತೂ ನನಗಿಲ್ಲ. ಥೂ, ಏನಕ್ಕಂತ ಕಿತ್ತಾಡ್ಕೊಂತಾರ ಏನೋ. ಮತ್ತೆ ಏನಾಯ್ತು? ಏನಂತೆ ಅವಳ್ದು? ಅದೇ ಅವ್ರ ರೂಮ್ ಕ್ಲೀನ್ ಮಾಡಕ್ಕೆ ನೀವು ಹೇಳಿದ್ರಲ್ಲ, ರೂಮ್ ಕ್ಲೀನ್ ಮಾಡೋಣ ಅಂತ ಹೋದೆ. ಅದಕ್ಕೆ ಫುಲ್ಲು ಗರಮ್ ಆಗೋಗ್ಬಿಟ್ಟವ್ರೆ. ಏನಕ್ಕೆ ಕ್ಲೀನ್ ಮಾಡಕ್ಕೆ ಬಂದೆ ನನ್ನ ರೂಮ್ಗೆ, ನಾನು ಕೇಳ್ಬಿಟ್ಟು ಬರಬೇಕಿತ್ತು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಅಂತವ್ರಿ. ಬುಡಿ ಅಮ್ಮರೆ ಪರವಾಗಿಲ್ಲ, ಅವ್ರು ಹೇಳ್ದಾಗ ಕ್ಲೀನ್ ಮಾಡ್ತೀನಿ ನಾನು. ರಮ್ಯಾ ಏನಮ್ಮ? ಯಾಕೆ ಹಿಂಗೆ ಕಿರ್ಚಾಡ್ತಾ ಇದೆಯಾ? ಏನಾಯ್ತೆ? ಇವ್ರಿಗೆ ನಾನೇ ಹೇಳಿದ್ದು ನಿನ್ನ ರೂಮ್ನ ಕ್ಲೀನ್ ಮಾಡು ಅಂತ ಹೇಳಿ. ಅದು ಯಾಕೆ ಹಿಂಗಾಡ್ತಾ ಇದೆಯಾ? ನಿನ್ನ ರೂಮ್ ಕ್ಲೀನ್ ಮಾಡಿದ್ರೆ ಏನಾದ್ರು ನಿಂಗೆ ಕಷ್ಟ ಆಗ್ತದೇನೆ? ಇಲ್ಲ ನೀನು ರೂಮ್ ಕ್ಲೀನ್ ಮಾಡ್ತೀಯೇನೆ? ವರ್ಷ ಆದ್ರೂ ನನ್ನ ರೂಮ್ ಕ್ಲೀನ್ ಇಲ್ಲ, ಏನಿಲ್ಲ. ರೂಮ್ ಬರಬಾರ್ದು ಅಂತ ಹೇಳಿದ್ರೆ ಹೋಗ್ಲಿ ಬಿಡು, ರೂಮ್ ಕಳ್ಸಲ್ಲ. ನೀನಾದ್ರೂ ರೂಮ್ ಕ್ಲೀನ್ ಮಾಡ್ಕೊಂತೀಯಾ? ನಾನು ಯಾಕೆ ರೂಮ್ ಕ್ಲೀನ್ ಮಾಡಬೇಕು? ನಾನು ರೂಮ್ ಎಲ್ಲ ಕ್ಲೀನ್ ಮಾಡಲ್ಲ. ಹಂಗಂದ್ಮೇಲೆ ಯಾರ ಹತ್ರ ರೂಮ್ ಕ್ಲೀನ್ ಮಾಡಿಸ್ತೀನಿ, ನೀನು ಬಾಯಿ ಮುಚ್ಕೊಂಡಿರ್ಬೇಕು, ಸರಿನಾ? ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ದುರಂಕಾರ ಮಾಡಿದೆ ಅಂತಂದ್ರೆ ಆದಷ್ಟು ಬೇಗ ನೀನು ಮದುವೆ ಮಾಡಿ ಕಳಿಸ್ಬಿಡ್ತೀನಿ ಅಷ್ಟೇನೆ. ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ ರಮ್ಯಾ. ಅಯ್ಯೋ ಬಿಡೆ ಹೋಗ್ಲಿ, ಮಗಳು ಚಿಕ್ಕೋಳು ಇನ್ನೂ. ಇವತ್ತು ಅವಳು ಹಾಳಾಗೋಗಿರೋದೇ ನಿಮ್ಮಿಂದ. ನೀವು ಸುಮ್ಮನೆ ಇರ್ಬೇಕು ಅಷ್ಟೇನೆ. ನಿಮ್ಮಿಂದನೇ ಮಿತಿ ಮೀರಿ ಹೋಗ್ಬಿಟ್ಟವಳು ಅವಳಂತೂ. ಕೈಗೆ ಸಿಗಲ್ಲ ರೀ ನಳಿಕೆ. ಎಷ್ಟು ದುರಂಕಾರ ಮಾಡ್ತಾವಳೆ. ಎಷ್ಟನ ಇರ್ಲಿ, ಕೋಟಿ ಇದ್ರೂ ಮುಚ್ಕೊಂಡು ತಲೆ ತಗ್ಸ್ಕೊಂಡು ನಡಿಬೇಕು. ಈಗ ನಿಮ್ ಲೂಸ್ ಕೊಟ್ಟಿರೋದಕ್ಕೇನೆ ಇಲ್ಲಿ ತನಕ ಬಂದು ಬೆಳೆದಿರೋದು ಅವಳು. ನೋಡಿ ಹೆಂಗೆ ನನಗೆ ಎದುರು ವಾದಿಸ್ತಾಳೆ. ಬಿಡೆ ಹೋಗ್ಲಿ ಮಕ್ಕಳು. ಅಯ್ಯೋ, ಈಗ ಮಕ್ಕಳು ವಿಚಾರದಾಗೆಲ್ಲ ನಾವು ಮಾತಾಡಕ್ಕಾಗ್ತೈತಾ? ನೀನೇ ಹೇಳು. ಏನೋ ಬಿಡು, ಆಗಿದ್ದಾಗ್ಲಿ ಏನನ್ನಾಗ್ಲಿ ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಕ್ ಹೋಗ್ಬೇಡ, ಸುಮ್ಮನೆ ಇರು. ಅವ್ರು ಹಂಗೆ ಬೆಳೀತಾ ಸೋರೋಗ್ತಾರೆ. ಏನು ಕಮ್ಮಿನೇ ಅವ್ರ ಅಪ್ಪಂಗೆ, ಎಲ್ಲ ಜಾಸ್ತಿನೇ ಅಲ್ವಾ? ನನ್ನ ಮಗಳು ಅಂತಂದ್ರೆ ಯಾವಾಗೂ ಖುಷಿಯಾಗಿ ಹ್ಯಾಪಿಯಾಗಿರ್ಬೇಕು ಕಣೆ. ನಾವು ಕಷ್ಟಪಟ್ಟಂಗೆ ಕಷ್ಟಪಡ್ಬೇಕಾ? ನಾವಂತೂ ಎಷ್ಟೊಂದೆಲ್ಲ ಒದ್ದಾಟ. ಅವಳಾದ್ರೂ ಖುಷಿಯಾಗಿರ್ಲಿ ಬಿಡೆ. ಥ್ಯಾಂಕ್ ಯು ಡ್ಯಾಡಿ. ನೀನೊಬ್ಬನೇ ನೋಡು ನಾನು ಅರ್ಥ ಮಾಡ್ಕೊಂಡಿರೋದು ಅಂತಂದ್ರೆ ಈ ಅಮ್ಮ ಸರಿನೇ ಇಲ್ಲ. ಐ ಲವ್ ಮೈ ಡ್ಯಾಡಿ, ಐ ಹೇಟ್ ಮೈ ಮಮ್ಮಿ. ಮುಚ್ಕೊಂಡು ಬಿದ್ದಿರೆ ಸಾಕು. ಮಿತಿ ಮೀರ್ತಾ ಇದ್ಯಾ ರಮ್ಯಾ ನೀನು. ಹೋಗಿ ರೂಮ್ ಕ್ಲೀನ್ ಮಾಡೋಗಿ. ಮುಂದಕ್ಕೆ ಮಾತಾಡಿದ್ರೆ ನಾನು ನೋಡ್ಕೊಳ್ತೀನಿ. ಅಲ್ಲ, ಮನೆ ಕೆಲಸದೊಳನ ಬೈದ್ರೆ ನೀನ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತೀಯ? ನಾನೇನಾದ್ರೂ ನಿನ್ ಬೈದ್ನಾ? ನೋಡೆ, ನಿನ್ ತರ ನಾವೇನ್ ಸಾವುಕಾರ ಮನೆಗೆ ಹುಟ್ಟಿರ್ಲಿಲ್ಲ. ಕಷ್ಟ ಪಟ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡಿರೋ ಫ್ಯಾಮಿಲಿ ನಮ್ದು. ನಿನ್ನೂ ಹಂಗೆ ಗೆಳಿಸಿದ್ರೆ ಕೊಪ್ಪು ಕರಗೋದು. ಏನ್ ಮಾಡ್ತೀಯಾ? ನಿಮ್ಮ ಅಪ್ಪ ಹಿಂಗೆ ಸಲಿಗೆ ಕೊಟ್ಟು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾವ ನಿನ್ನ. ಅದಕ್ಕೆ ಹಿಂಗೆ ದುರಂಕಾರ ಮಾಡ್ತಾ ಇರೋದು. ಏನು ಉದ್ಧಾರ ಆಗ್ತೇ ಏನು ಕತೆನೋ ಗೊತ್ತಿಲ್ಲ. ಓದಿದ್ರಾಗೂ ಏನು ಅಷ್ಟು ಕಷ್ಟನೇ ದುರಂಕಾರ ಮಾಡುವನು. ಏನೋ ಕಾಲೇಜ್ಗೆ ಹೋಗಿ ಕಾರ್ ಇಲ್ಲ ಅಂದ್ರೆ ಕಾಲೇಜ್ಗೆ ಹೋಗಲ್ಲ ಅಂದಂತೆ. ಬಿದ್ದಿರೆ ಮನೆಗೆ ಬಿದ್ದಿರು. ನಾನೇನು ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ. ಆಲ್ರೆಡಿ ಅಪ್ಪ ಕಾರ್ಗೆ ಅಮೌಂಟ್ ಕಟ್ ಆಗೈತೆ, ಇನ್ನೇನು ಚಿಂತೆ ಇಲ್ಲ. ಕಾರ್ ಮನೆಗೊಂದು ಬರೋದು ಬಾಕಿ ಅಷ್ಟೇನೆ ರೀ. ಅವಳು ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವೇನ್ರಿ? ಯಾ 5 ಮಿನಿಟ್ಸ್ ಅಷ್ಟೇ ಬಂದ್ಬಿಡ್ತೀನಿ. ಯಾ
ಬೇಡ ಕಣೋ, ಅಲ್ಲಿ ಹೋಟೆಲ್ ಚೆನ್ನಾಗಿರಲ್ಲ. ಏ ನೋ 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 ನೋ. ಓಕೆ 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 ಸೂನ್ ಬರ್ತೀನಿ. ಹಾ ಬಂದೆ. ಡ್ಯಾಡ್ ಕಾರ್ಕಿಯಲ್ಲಿ ಚೊಪ್ಲಿ ಕಿತ್ತೋಗ್ತವೆ, ಮುಚ್ಕೊಂಡ್ ಮನೆಗೆ ಬಿದ್ದಿರೋ. ಎಕ್ಸಾಮ್ ಐತೆ ತಾನೇ, ಏನು ಕಾರು ಗೀರು ತಗೊಂಡು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಅಮ್ಮ ಕಂಬೈನ್ ಸ್ಟಡಿ ಮಾಡಕ್ಕೆ ಅಂತ. ಮುಚ್ಕೊಂಡ್ ಮನೆಗೆ ಓದ್ಕೊಳ್ಳಲ್ಲ ಲೋಫರ್. ಕಂಬೈನ್ ಸ್ಟಡಿನಂತೆ ನಿನ್ ಮಾರ್ಕ್ಸ್ಗಳು ನಾನು ನೋಡಿಲ್ವಾ ಏನು? ಹಾ 0 ಯಾವ್ದ್ರಾಗನ ಒಂದ್ರಾಗನ ಉದ್ದಾರ ಆಗಿದ್ಯಾ ನೀನು? ಹಾ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಲೋಫರ್ ಅಂತ ತಗೊಂಬಂದು ನೋಡು, ಕಾರ್ಕಿ ಗೀರ್ಕಿ ಅಂತಂದ್ರೆ ಕಾಲ್ ಕೈ ಮುರಿದು ಬಿಡ್ತೀನಿ. ಪೂರ ಪಾಪ ಎಲ್ಲ ಬಂದ್ಬಿಡ್ಲಿ ನನಗೆ. ಲೋಫರ್ ಅಂತ ತಗೊಂಬಂದು ಹೋಗೋ, ಮೇಲ್ಗಡೆ ಕುತ್ಕೊಂಡು ಮುಚ್ಕೊಂಡು ಓದ್ಕೊತಾ ಇರ್ಬೇಕು. ನಿನ್ ರೂಮ್ಗೆ CCTV ಹಾಕ್ಸಿದೀನಿ ನಾನು, ಏನ್ ಕಿಸಿತೀಯ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಡ್ಯಾಡ್ ಛೇ, ಸ್ವಲ್ಪನೂ ಸ್ವಾತಂತ್ರ್ಯನೇ ಇಲ್ಲ ನನ್ಗಂತೂ ಮನೇಲಿ. ಲೇ ಹೋಗ್ಲಿ ಬಿಡೆ, ಕಂಬೈನ್ ಸ್ಟಡಿನಂತೆ. ಕಂಬೈನ್ ಸ್ಟಡಿ ಮಾಡಿ ಇವತ್ತಿನ ತನಕ ಅವ್ನು ಏನ್ ಕಿಸ್ದವನೆ ಅಂತ ನಾನು ನೋಡಿದೀನಿ. ಇನ್ನು ಕಂಬೈನ್ ಸ್ಟಡಿ ಮಾಡಕ್ ಕಳಿಸ್ತೀರಾ ಅವನ್ನ? ಹಬ್ಬಾ, ನನಗೆ ಇವ್ರಿಬ್ರು ಯಾಕಾದ್ರೂ ತಲೆನೋವಾಗಿ ಹೋಗ್ಬಿಟ್ರು ನನಗಂತೂ ಗೊತ್ತಿಲ್ಲ ರೀ. ಸ್ವಲ್ಪನಾದ್ರೂ ಸಂಸ್ಕಾರ ಏನಾದ್ರೂ ಐತಾ? ಸ್ವಲ್ಪ ಸಂಸ್ಕಾರನೂ ಇಲ್ಲ ಇವ್ರಿಗೆ. ಹಲ್ಲಾಳ್ ಟೊಪ್ಪಿಗಳು ತರ ಆಡ್ತಾವ್ರೆ ನೋಡಿ. ನಾಳೆ ನೀವೇ ಅನ್ಭವಿಸ್ಬೇಕಾಗ್ತತೆ ಈ ಮನೆ ಜವಾಬ್ದಾರಿ. ಎಲ್ಲ ಜವಾಬ್ದಾರಿನೂ ಇವರೇ ನೋಡ್ಕೋಬೇಕು. ಇವರೇ ಹಿಂಗೆ ಹಲ್ಲಾಳ್ ಟೊಪ್ಪಿಯಾಗಿ ಕೂತ್ಕೊಂಡ್ರೆ ಏನಾಳಿಕೆ? ಅವಾಗ ನಮ್ಗೊಂದ್ಸಲ ಮೋಸ ಆಗಿತ್ತಲ್ಲ, ಹಂಗೇನೆ ಎಲ್ಲ ಮೋಸ ಆಗ್ಬಿಡ್ತದೆ. ಲೇ ಬಿಡೆ, ಏನಾದ್ರೂ ನಮ್ಗೇನಾದ್ರೂ ಮಕ್ಳೇನಾದ್ರು ದುಡ್ಡು ಸಾಕ್ಬೇಕಾ? ನಮಗ್ ದೇವರೆಲ್ಲ ಕೊಟ್ಟವನೇ ತಾನೆ, ಆರಾಮಾಗಿರೋದ್ರಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅವ್ರ ಪಾಪ ಈ ವಯಸ್ಸಾಗಿ ಎಂಜಾಯ್ ಮಾಡಿದಂಗೆ ಇನ್ನು ಯಾವ ವಯಸ್ಸಾಗಿ ಎಂಜಾಯ್ ಮಾಡ್ತಾರೆ ಹೇಳು? ಇಷ್ಟೊಂದು ಕಟ್ನಿಟ್ ಮಾಡಿ ಬೆಳೆಸಿದ್ರೆ ಹೆಂಗೆ? ಸುಮ್ಮನೆ ನೀನು ಹೌದು ಇದು ಅದು ಅಂತ ಹೇಳ್ತೀಯ ನೋಡು. ನನ್ನ ಮಕ್ಕಳು ಅದು ಹೆಂಗೆ ಖುಷಿಯಾಗಿರ್ತಾರೋ ಹಂಗೆ ಖುಷಿಯಾಗಿರ್ಲಿ, ನನಗೆ ಅಷ್ಟೇ ಸಾಕು. ಕಷ್ಟ ಅಂತೂ ಪಡೋದೇ ಬೇಡ. ನಾವು ಇಷ್ಟೊಂದು ಆಸ್ತಿ ಮಾಡಿಕ್ಕಿರೋದು ಯಾರಿಗೆ? ನನ್ನ ಮಕ್ಕಳು ಖುಷಿಯಾಗಿರ್ಬೇಕು ಅಂತ ತಾನೆ. ಅವ್ರಿಗೆ ಇಲ್ದಿರೋ ಖುಷಿ ನನಗೇನಕ್ಕೆ? ಈ ಮನೆ ಎಲ್ಲ ಇದ್ರೂ ಈ ಪ್ರಯೋಜನ ಏನು? ನೀನೇ ಯೋಚನೆ ಮಾಡು. ಅವ್ರೆಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಲಿ ಬಿಡು. ಬೇಜಾನ್ ಆಸ್ತಿ ಐತಲ್ಲ, ಆರಾಮಾಗಿರ್ತಾರೆ, ತೊಂದ್ರೆನೇ ಇಲ್ಲ. ಸಾಕು ರೀ, ನಾಳೆ ಏನಾದ್ರು ನನ್ನ ಮಕ್ಕಳು ಹಾಳಾಗೋದ್ರು ಅಂದ್ರೆ ಅದು ಕಾರಣ ನೀವೇ ಆಗ್ತೀರಾ, ಬೇರೆ ಯಾರೂ ಆಗಲ್ಲ ಬಿಡಿ. ಛೇ, ಸ್ವಲ್ಪ ನನ್ನ ಸಂಸ್ಕಾರ ಕೊಟ್ಟು ಬೆಳೆಸ್ಬೇಕು. ಛೇ ನೋಡಿ, ಸುಮ್ಮನೆ ಅವ್ರು ಓದ್ಕೊಳ್ಳಿ. ಸ್ವಲ್ಪ ಈಗ ಎಕ್ಸಾಮ್ ಕಡೆ ಗಮನ ಕೊಡ್ಲಿ, ಆಮೇಲೆ ಬೇಕಾದ್ರೆ ನೋಡೋಣ. ಹೋಗೋ, ಬಾಯ್ ಮುಚ್ಕೊಂಡು ಓದ್ಕೊ ಹೋಗೋ. ಸರಿ ಆಯ್ತು ಬಿಡು. ರೆಸ್ಪೆಕ್ಟ್ ಕೊಡ್ಲಾ? ಹೋಗು, ಬಾಯ್ ಮುಚ್ಕೊಂಡು ಹೋಗೋ ರೂಮ್ಗೆ. ಫ್ರೆಂಡ್ಸು ಗಿಣ್ಸು ಫೋನು ಗೀನು ಅಂತ ಹೇಳ್ಬಿಟ್ಟು ಮಾತಾಡ್ದೆ ನೀನು. ಸುಮ್ಮನಿರ, ಫೋನ್ ಇಲ್ಲೇ ಬಿಸಾಕಿ ಟಿವಿ ಮುಂದೆ ಹೋಗ್ತಾ ಇರ್ಬೇಕು. ಕಂಬೈನ್ ಸ್ಟಡಿ ಮಾಡ್ತಾನೆ. ಕಂಬೈನ್ ಸ್ಟಡಿ ಏನೋ ಹೋಟ್ಲ ಕುತ್ಕೊಂಡು ಕಂಬೈನ್ ಸ್ಟಡಿ ಮಾಡ್ತೀಯಾ? ಏಯ್ ಮುಚ್ಚೆ ಬಾಯಿ, ನೀನೇನು ಕಮ್ಮಿ ಇಲ್ಲ, ಮುಚ್ಚು ಬಾಯಿ. ಹೋಗಿ ಓದ್ಕೊ ಹೋಗ್ರಿ ಇಬ್ರು. ಇಲ್ಲ ದನ ಕೈಯ ಕಳಿಸ್ಬಿಡ್ತೀನಿ ಅಷ್ಟೇನೆ. ಹೋಗೋ. ಡ್ಯಾಡಿ, ನಿಂಗೆ ಇನ್ನೊಂದೇನಾರು ಚಾನ್ಸ್ ಸಿಕ್ಕರೆ ಈ ಅಮ್ಮನಂತೂ ಬಿಟ್ಬಿಟ್ಟು ಇನ್ನೊಂದು ಅಮ್ಮನಾದ್ರೂ ಮದುವೆ ಮಾಡ್ಕೊ. ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಮನೇಲಿ ಹ್ಯಾಪಿಯಾಗಿರ್ಬೋದು. ಈ ಅಮ್ಮನ ಕಟ್ಕೊಂಡು, ಅದು ಹಳ್ಳಿ ಗಮಾರಿನ ಕಟ್ಕೊಂಡು ಯಾವ ಥರ ಕಷ್ಟಪಡ್ತಾ ಇದೆಯಾ ನೋಡಿ ನೀನು. ಎಂಜಾಯ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಮಕ್ಕಳನ್ನ ಫ್ರೀ ಆಗಿರಕ್ಕಂತೂ ಬಿಡೋದೇ ಇಲ್ಲ. ಇವರು ಸರಿಯಾಗಾಗ್ತತಿ, ಇವ್ರಿಗಂತೂ ಇಂಥವ್ನು ಕಟ್ಕೊಂಡ್ರೆ ಅನುಭವಿಸ್ಲೇಬೇಕು. ಅತಿ ಆಯ್ತು ರಮ್ಯಾ. ಹೋಗ್ಲಿ ಬಿಡೆ, ಬೆಳಿಗ್ಗೆ ಆಯ್ತು ಅಂದ್ರೆ ನೀನಂತೂ ಎಲ್ರಿಗೂ ಕ್ಲಾಸ್ ತಗೊಂಡ್ಲಿಲ್ಲ ಅಂದ್ರೆ ನಿನಗೆ ನಿದ್ದೆನೇ ಬರಲ್ಲ ಅನ್ಸ್ತದಲ್ಲ. ಎಲ್ರಿಗೂ ಕ್ಲಾಸ್ ತಗೊಂಡು ಎಲ್ರೂ ಬೈದು ಮಾಡಿ ಜಗಳ ಮಾಡಿ ಕೂಗಾಡಿ, ಹಬ್ಬ ಎಷ್ಟೆಷ್ಟೆಲ್ಲ ಮಾಡ್ತೀಯ ನೀನಂತೂ. ಒಳ್ಳೆ ಸ್ಟುಪಿಡ್ ತರ ಮಾಡ್ತೀಯ ನೀನಂತೂ. ನೋಡು, ಹೋಗು, ಮಕ್ಳನ್ನ ಫ್ರೆಂಡ್ಸ್ ತರ ನೋಡ್ಕೋಬೇಕು ನಾವು. ರೀ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾವ್ ಅನ್ಕೊಂಡ್ರ ತರನೇ ಮಹಾ ಮಗುಂಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು. ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿ. ನೋಡಿ, ಯಾವ್ದು ಬೇಕಾ ಸಹಿಸ್ಕೊತೀನಿ, ಇದನ್ನ ಮಾತ್ರ ಸಹಿಸ್ಕೊಳ್ಳಲ್ಲ ರೀ. ಅವ್ನ ಮಗ ತುಂಬಾ ಒಳ್ಳೆಯವನ್ರಿ, ಎಷ್ಟು ಒಳ್ಳೆಯವನ್ ಗೊತ್ತೇನ್ರಿ ಅವ್ನ ಮಗ. ಗೊತ್ತು ಕಣೆ, ನಾನು ಆ ವಿಚಾರದಾಗ ಯಾವಾಗೂ ನಿನ್ಗೆ ಸಪೋರ್ಟು. ಅವತ್ತಿದ್ರು ನನ್ನ ಫ್ರೆಂಡ್ ಅಚ್ಚು ಮಗುಂಗೆನೇ ಕೊಟ್ಬಿಟ್ಟು ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಡಿದೀವಲ್ಲ, ಈಗ ಯಾಕೆ ಮತ್ತೆ ಯೋಚನೆ ಮಾಡ್ತೀಯಾ? ಬೇಡ ಅಂತಂದ್ರೆ ನಾನು ಕೇಳೋದೇ ಇಲ್ಲ, ಪಕ್ಕಾ ಕೊಟ್ಟು ಮದುವೆ ಮಾಡೋದೇನೇನೆ. ಆಯ್ತು ರೀ, ಸ್ವಲ್ಪ ದಿನ ಆಗ್ಲಿ, ಓದಿದ್ದೆಲ್ಲ ಮುಗಿಲಿ, ಹತ್ರ ಒಂದಿನ ಮಾತಾಡೋಣ. ಇವ್ರನ್ನಂತೂ ಹಳ್ಳಿಗೆ ಕರ್ಕೊಂಡು ಹೋಗಿಲ್ಲ ನಾನು. ಬನ್ನಿ ಅಂದ್ರೂ ಬರೋದೇ ಇಲ್ಲ. ಈ ಸಲ ಹಬ್ಬಕ್ಕೆ ಊರಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕು ರೀ. ಸರಿ ಆಯ್ತು, ಹೇಳು ಹೋಗೋಣ.